ಹಲೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮೈಕ್ರೋಸಾಫ್ಟ್ ಆಕ್ಸೆಸ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ಆಕ್ಸೆಸ್ಸನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಸೊ ಅದರಲ್ಲಿರೋ ಡಾಟಾ ಟೈಪನ್ನು ಯಾವ ರೀತಿ ಯೂಸ್ ಆಗುತ್ತೆ, ಹೇಗೆ ಯೂಸ್ ಆಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್. ಮೈಕ್ರೋಸಾಫ್ಟ್ ಆಕ್ಸೆಸ್ಸನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಾವು ಮೈಕ್ರೋಸಾಫ್ಟ್ ಆಕ್ಸೆಸ್ ಅನ್ನೋದು ಒಂದು ಡಾಟಾಬೇಸ್ ಸಾಫ್ಟ್ವೇರ್ ಆಗಿರೋದ್ರಿಂದ ಈಗ ನಿಮಗೆ ಎಕ್ಸೆಲ್, ಪವರ್ ಪಾಯಿಂಟ್ ಮತ್ತು MS ವರ್ಡಲ್ಲಿ ಓಪನ್ ಮಾಡಿದ್ರೆ ಡೈರೆಕ್ಟ್ ಏನಾಗ್ತಿತ್ತು, ಪೇಜ್ ಬಂದುಬಿಡ್ತಾ ಇತ್ತು ಅಲ್ವಾ. ಸೊ ಇಲ್ಲಿ ಆಕ್ಸೆಸ್ಸಲ್ಲಿ ಹಾಗಾಗೋದಿಲ್ಲ. ಸೊ ನಾವು ನಮಗೆ ಯಾವ ಟೇಬಲ್ ಬೇಕೋ ಆ ಟೇಬಲ್ ನೇಮನ್ನು ಮೊದಲಿಗೆ ಕೊಡಬೇಕಾಗುತ್ತೆ. ಅಂದರೆ ಟೇಬಲನ್ನು ಕ್ರಿಯೇಟ್ ಮಾಡ್ಕೋಬೇಕು. ಅದಾದಮೇಲೆ ನಮಗೆ ಬೇಕಾಗಿರೋ ಟೇಬಲ್ ಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡ್ತಾ ಹೋಗಬೇಕಾಗತ್ತೆ. ಮೊದಲಿಗೆ ನೀವೇನು ಮಾಡಬೇಕು, ಆಕ್ಸೆಸ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಬ್ಲ್ಯಾಂಕ್ ಡಾಟಾಬೇಸ್ ಅಂತ ಇದೆಯಲ್ಲ, ಸೊ ಇಲ್ಲಿ ಬ್ಲ್ಯಾಂಕ್ ಡಾಟಾಬೇಸನ್ನು ಕ್ಲಿಕ್ ಮಾಡ್ಕೋಬೇಕು. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಬ್ಲ್ಯಾಂಕ್ ಡಾಟಾಬೇಸ್ ಬಂದಾದ ತಕ್ಷಣ ನೆಕ್ಸ್ಟ್ ರೈಟ್ ಸೈಡಲ್ಲಿ ಇಲ್ಲೇನು ಬರುತ್ತೆ, ಫೈಲ್ ನೇಮ್ಸ್ ಅಂತ ಬರುತ್ತೆ. ಇಲ್ಲಿ ಫೈಲ್ ನೇಮನ್ನು ನೀವು ಬರೀಬೇಕಾಗತ್ತೆ. ನಿಮಗೆ ಯಾವ ಫೈಲ್ ನೇಮ್ ಬೇಕಾಗಿರುತ್ತೋ ಆ ಫೈಲ್ ನೇಮನ್ನು ಬರೀಬೇಕು. ಸೊ ಇಲ್ಲಿ ನಾನು ಎಂಪ್ಲಾಯ್ ಮತ್ತು ಟೇಬಲ್ ನೇಮ್ ಬರೀತೀನಿ. ಅದಾದಮೇಲೆ ಕ್ರಿಯೇಟ್ ಅಂತ ಇಲ್ಲಿರುತ್ತೆ, ಕ್ರಿಯೇಟ್ ಅನ್ನೋದನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಓಕೆ, ಈಗ ಏನಾಗುತ್ತೆ, ಇದು ಡಾಟಾಬೇಸ್ ವಿಂಡೋಸ್ ಬಂತಲ್ವಾ. ಸೊ ಇಲ್ಲಿ ಅಂದರೆ ಮೈಕ್ರೋಸಾಫ್ಟ್ ಆಕ್ಸೆಸ್ ವಿಂಡೋಸ್ ಅಂತ ಹೇಳ್ತೀವಲ್ಲ, ಸೊ ಈಗ ಮೇನ್ ಕಾಂಪೊನೆಂಟ್ಸಿಗೆ ಅದೇನಾಯಿತು ಬಂದಿತ್ತು. ಈಗ ಇಲ್ಲಿ ವ್ಯೂ ಮಾಡೋದಕ್ಕೆ ಏನಂತೀವಿ, ಡಾಟಾ ಶೀಟ್ ಅಂತ ಹೇಳ್ತೀವಿ. ಈ ಡಾಟಾಬೇಸ್ ವಿಂಡೋಸಿನ ಡಾಟಾ ಶೀಟನ್ನು ವ್ಯೂ ಮಾಡುತ್ತೆ. ಅಂದರೆ ನಮಗಿದು ಟೇಬಲನ್ನು ವ್ಯೂ ಮಾಡುವಂಥ ಮೆಥಡ್ಸ್ ಆಗಿರುತ್ತೆ ಇದು. ಸೊ ಇಲ್ಲಿ ನಮಗೆ ಯಾವುದೇ ಒಂದು ಟೇಬಲನ್ನು ಜಸ್ಟ್ ಎಂಟ್ರಿ ಮಾಡ್ಬೋದು, ಇಲ್ಲ ನೋಡ್ಲಿಕ್ಕೆ ಬರುತ್ತೆ ಇದಷ್ಟೇ. ನಮಗೆ ಬೇಕಾಗಿರೋ ಟೇಬಲ್ಸನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು. ಅದಾದಮೇಲೆ ಡಾಟಾ ಎಂಟ್ರೀಸನ್ನು ಮಾಡ್ತಾ ಹೋಗಬೇಕು. ನಮಗೆ ಬೇಕಾಗಿರೋ ಟೇಬಲ್ಸ್ಗಳನ್ನು ನಾವು ಕ್ರಿಯೇಟ್ ಮಾಡ್ತಾ ಹೋಗೋದಿದ್ರೆ ನಾವೇನು ತೊಗೊಳ್ಬೇಕಾಗುತ್ತೆ, ಇಲ್ಲಿ ಹೋಮ್ ಟ್ಯಾಬಲ್ಲಿ ವ್ಯೂ ಅಂತ ಇರುತ್ತೆ. ಸೊ ಇಲ್ಲಿ ವ್ಯೂ ಕ್ಲಿಕ್ ಮಾಡಿ, ಇಲ್ಲಿ ಎರಡು ವ್ಯೂಸ್ ಕಾಣಿಸುತ್ತೆ, ಒಂದು ಡಾಟಾ ಶೀಟ್ ವ್ಯೂ ಮತ್ತೊಂದು ಡಿಸೈನ್ ವ್ಯೂ ಅಂತ. ಡಿಸೈನ್ ವ್ಯೂ ಅಂತಂದರೆ ನಾವು ನೀವು ಟೇಬಲ್ ಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದು. ಟೇಬಲ್ ಸ್ಟ್ರಕ್ಚರ್ ಕ್ರಿಯೇಟ್ ಆದಮೇಲೆ ನೆಕ್ಸ್ಟ್ ಅದನ್ನು ವ್ಯೂ ಮಾಡಬೇಕಂತಂದರೆ ಡಾಟಾ ಶೀಟ್ ವ್ಯೂ ಮಾಡಿ ಆಮೇಲೆ ಡಾಟಾ ಎಂಟ್ರಿಯನ್ನು ಮಾಡ್ತಾ ಹೋಗಬೇಕಾಗತ್ತೆ. ಸೊ ಇಲ್ಲಿ ಮೊದಲಿಗೆ ಡಿಸೈನ್ ವ್ಯೂವನ್ನು ತೊಗೊಳ್ಬೇಕು. ಅದಾದಮೇಲೆ ಸಬ್ ಟೇಬಲ್ ನೇಮ್, ಒಂದು ಟೇಬಲ್ ನೇಮನ್ನು ಟೈಪ್ ಮಾಡಿರಿ ಅಂತ ಹೇಳುತ್ತೆ. ಇಲ್ಲಿ ನೀವು ಆಲ್ರೆಡಿ ಕೊಟ್ಟಿದ್ರಲ್ಲ ಟೇಬಲ್ ನೇಮ್ ಅವಾಗಲೇ, ಸೊ ಅದನ್ನೇ ಕೊಡ್ಬೋದು, ಇಲ್ಲ ಬೇರೆನೂ ಕೊಡ್ಬೋದು. ಸೊ ಇಲ್ಲಿ ಎಂಪ್ಲಾಯ್ ಅಂತ ಟೈಪ್ ಮಾಡ್ತೀನಿ. ಓಕೆ, ಸೊ ಈಗ ಎಂಪ್ಲಾಯ್ ಅನ್ನೋ ಟೇಬಲ್ ಸ್ಟ್ರಕ್ಚರಿಗೆ ಬಂತಲ್ವ. ಸೊ ಈಗ ಇದು ಫೀಲ್ಡ್ ನೇಮ್ ಅಂತ ಹೇಳ್ತೀವಿ. ಅದಾದಮೇಲೆ ಇದು ಡಾಟಾ ಟೈಪ್ ಅಂತ ಹೇಳ್ತೀವಿ. ಇಲ್ಲಿ ಡಿಸ್ಕ್ರಿಪ್ಷನ್ಸ್. ಸೊ ಇಲ್ಲಿ ಫೀಲ್ಡ್ ನೇಮ್ ಅಂತಂದರೆ ನಾವು ಎಕ್ಸೆಲಲ್ಲೆಲ್ಲ ಕಾಲಮ್ಸ್ ಅಂತ ಹೇಳ್ತೀವಿ ಅಲ್ವಾ. ಸೊ ಕಾಲಮ್ಸಿಗೆ ಇಲ್ಲಿ ಮೈಕ್ರೋಸಾಫ್ಟ್ ಆಕ್ಸೆಸ್ಸಲ್ಲಿ ಫೀಲ್ಡ್ ಅಂತ ಹೇಳ್ತೀವಿ. ರೋಗೆ ರೆಕಾರ್ಡ್ಸ್ ಅಂತ ಹೇಳ್ತೀವಿ ಮೈಕ್ರೋಸಾಫ್ಟ್ ಆಕ್ಸೆಸ್ಸಲ್ಲಿ. ಅದೇ ಎಕ್ಸೆಲ್ಲು ಮತ್ತು MS ವರ್ಡಲ್ಲಿ ನಾವು ಟೇಬಲೆಲ್ಲ ಹಾಕಿದಾಗ ರೋ ಮತ್ತು ಕಾಲಮ್ಸ್ ಅಂತಲೇ ಹೇಳ್ತೀವಿ. ಬಟ್ ಇಲ್ಲಿ ಆಕ್ಸೆಸ್ ಡಾಟಾಬೇಸಲ್ಲಿ ಇರೋದ್ರಿಂದ ಅದಕ್ಕೆ ಫೀಲ್ಡ್ಸ್ ಮತ್ತು ರೆಕಾರ್ಡ್ಸ್ ಅಂತ ಹೇಳ್ತೀವಿ. ಫೀಲ್ಡ್ ಅಂದರೆ ಕಾಲಮ್, ರೆಕಾರ್ಡ್ಸ್ ಅಂದರೆ ರೋ ಅಂತ ಹೇಳ್ತೀವಿ. ಇಲ್ಲಿ ಫಸ್ಟು ನಾವು ಕಾಲಮ್ ನೇಮನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ID ಅಂತ ಸ್ಟಾರ್ಟಿಂಗ್ ಇರುತ್ತೆ. ಇಲ್ಲಿ ಒಂದು ಕೀ ಆಪ್ಷನ್ ಕಾಣುತ್ತಲ್ಲ, ಇದಕ್ಕೆ ಪ್ರೈಮರಿ ಕೀ ಅಂತ ಹೇಳ್ತಾರೆ. ಅಂದರೆ ಇಟ್ ಇಸ್ ಯೂನಿಕ್ ಐಡೆಂಟಿಫಿಕೇಶನ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ನಿಮಗೆ ಸೀರಿಯಲ್ ಬೇಕಿದ್ರೆ ಇಲ್ಲಿ SL ನಂಬರ್ ಅಂತ ಬರೀಬೋದು, ಹೀಗೆ SL ನಂಬರ್ ಅಂತ. ಬಟ್ ಇಲ್ಲಿ ನೀವು SL ನಂಬರ್, ಸೀರಿಯಲ್ ನಂಬರ್ ಅಂತ ಬರೆಯುವಾಗ ನಾವು ಕಾಮನ್ ಆಗಿ ಏನು ಮಾಡ್ತೀವಿ ಕೇಳಿದ್ರೆ SL ಡಾಟ್ ನಂಬರ್ ಅಂತ ಬರಿತೀವಲ್ಲ. ಸೊ ಇಲ್ಲಿ SL ಡಾಟ್ ನಂಬರ್ ಅಂತ ಬರೆಯೋ ಹಾಗಿಲ್ಲ. ಇಲ್ಲಿ ಯಾವುದೇ ಡಾಟ್ಗಳನ್ನು ಮತ್ತು ಸ್ಪೇಸ್ಗಳನ್ನು ಬಿಡೋ ಹಾಗಿಲ್ಲ, ಒಂದೇ ವರ್ಡ್ಸ್ ಆಗಿರಬೇಕು. ನಿಮಗೆ ಸ್ಪೇಸ್ ಬೇಕು ಅಂತಿದ್ರೆ ಇಲ್ಲಿ ನೀವು ಅಂಡರ್ ಸ್ಕೋರನ್ನು ಯೂಸ್ ಮಾಡ್ಬೋದು. ಅಂದರೆ ಶಿಫ್ಟ್ ಹಿಡಿದು ಮೈನಸ್ ಚಿಹ್ನೆಯನ್ನು ಯೂಸ್ ಮಾಡ್ಕೋಬೋದು ಇಲ್ಲಿ. ಓಕೆ, ಸೊ ಸ್ಪೇಸ್ ಬೇಕು ಅಂತಿದ್ರೆ ಇಲ್ಲ, ನೀವು ಅಂಡರ್ ಸ್ಕೋರ್ ಹಾಕಿದ್ರೆ ಹಾಗೆ ಡೈರೆಕ್ಟಾಗಿ ಬರಿಬೋದು. ಸೊ ಇಲ್ಲಿ ಕಾಮ, ಫುಲ್ ಸ್ಟಾಪ್, ಸೊ ಇದು ಯಾವುದು ಅಲೋ ಇರೋದಿಲ್ಲ. ಓಕೆ, ಎರರ್ಗಳು ಬರ್ತಾ ಹೋಗುತ್ತೆ. ಮತ್ತು ಸ್ಪೇಸ್ ಬಿಟ್ಟಾಗ ಈಗ ತಗೊಳುತ್ತೆ, ಬಟ್ ನೀವು ಯಾವುದೇ ಒಂದು ಫಂಕ್ಷನನ್ನು ಯೂಸ್ ಮಾಡಿದಾಗ ಅದು ಎರಡು ವರ್ಡ್ಸಾಗಿ ಕನ್ಸಿಡರ್ ಆಗೋದ್ರಿಂದ ಅದು ಫಂಕ್ಷನ್ ವರ್ಕ್ ಆಗೋದಿಲ್ಲ ಅದು. ಓಕೆ, ಯಾವುದೇ ಒಂದು ಫಾರ್ಮುಲಾ ಅಪ್ಲೈ ಮಾಡಿದಾಗ ಅದೇನಾಗುತ್ತೆ, ನಾಟ್ ವ್ಯಾಲ್ಯೂ ಅಥವಾ ಇನ್ವ್ಯಾಲಿಡ್ ಫೀಲ್ಡ್ ನೇಮ್ಸ್ ಅಂತ ಹೇಳುತ್ತೆ. ಬಟ್ ಅದಕ್ಕೆ ನಾವು ಟೇಬಲ್ ಕ್ರಿಯೇಟ್ ಮಾಡುವಾಗಲೇ ಅಲ್ಲೇನು ಮಾಡಬೇಕು, ಅಂಡರ್ ಸ್ಕೋರ್ ಹಾಕೋಬೋದು, ಇಲ್ಲ ಏನೇ ಗ್ಯಾಪ್ ಬಿಡದೇನೆ ಹಾಗೆ ಬರ್ಕೊಳ್ಬೋದು. ಇಲ್ಲಿ ಆಟೋ ನಂಬರ್ಸ್. ಸೊ ಇಲ್ಲಿ ಸೀರಿಯಲ್ ನಂಬರ್, ಇಲ್ಲಿ ಡಾಟಾ ಟೈಪ್ ಇದೆಯಲ್ಲ, ಇಲ್ಲಿ ಟೋಟಲ್ 11 ಡಾಟಾ ಟೈಪ್ಸ್ ಇರುತ್ತೆ ನೋಡಿ. ಇದು ಕಾಣಿಸ್ತಾ ಇದೆಯಲ್ವ, 11 ಡಾಟಾ ಟೈಪ್ ಇದೆ. ಈ 11 ಡಾಟಾ ಟೈಪಲ್ಲಿ ಫಸ್ಟ್ ಒಂದು ಆಟೋ ನಂಬರ್ ಹಾಕೋದ್ರಿಂದ ಇದು ಆಟೋಮೆಟಿಕ್ಲಿ ಇಂಕ್ರಿಮೆಂಟ್ ದಿ ನಂಬರ್ಸ್. ಅಂದರೆ ನಾವು 1 2 3 4 5 ಬರೀತಾ ಹೋಗಬೇಕು ಅಂತಿಲ್ಲ.
ಅದೇ ಆಟೋಮೆಟಿಕ್ಲಿ ಏನಾಗುತ್ತೆ ಬರ್ಕೊಳ್ತಾ ಹೋಗುತ್ತೆ. ಸೊ ಇದು ಆಟೋ ಇಂಕ್ರಿಮೆಂಟ್ ಅಂತ ಹೇಳ್ತೀವಿ. ಅಂದರೆ ಆಟೋ ನಂಬರ್ಸ್ ಅಂದರೆ ಇಟ್ ಇಸ್ ಆಟೋ ಇಂಕ್ರಿಮೆಂಟ್ಸ್ ಅಂತ. ಓಕೆ, ಅದಾದಮೇಲೆ ನೆಕ್ಸ್ಟು ಈಗ ಎಂಪ್ಲಾಯ್ ಐ ಡಿ ನಂಬರ್ ಅಂತ ಹೇಳ್ತೀವಲ್ಲ, EMP ID ಅಂತ ಬರುತ್ತೆ. ಸೊ ಇಲ್ಲಿ ಎಂಪ್ಲಾಯ್ ಐ ಡಿ ನಂಬರನ್ನು ಈಗ ನಾವು ಎಂಪ್ಲಾಯಿಗೆಲ್ಲ ಒಂದು ಐ ಡಿ ನಂಬರನ್ನು ಕೊಡ್ತೀವಲ್ಲ, ಐ ಡಿ ನಂಬರ್ ಕೊಡೋದಿದ್ರೆ ಓನ್ಲಿ ನಂಬರ್ ಇದ್ದರೆ ನಂಬರ್ ಅಂತ ತಗೊಳ್ಳೋದು. ಇಲ್ಲಿ ಡಾಟಾ ಟೈಪಲ್ಲಿ ನಂಬರ್ ವಿತ್ ಆಲ್ಫಾಬೆಟ್ಸ್ ಇದ್ದರೆ ಟೆಕ್ಸ್ಟ್ ತೊಗೋಬೋದು, ಇಲ್ಲ ಮೆಮೊ ತೊಗೊಳ್ಬೋದು. ಓಕೆ, ನಂಬರ್ ಮತ್ತು ಆಲ್ಫಾಬೆಟ್ಸನ್ನು ಯೂಸ್ ಮಾಡಿದಿದ್ರೆ ಟೆಕ್ಸ್ಟ್ ಆರ್ ಮೆಮೊ ತೊಗೋಬೋದು. ಓನ್ಲಿ ನಂಬರ್ಸ್ ಇದ್ದಾಗ ನಾವು ನಂಬರ್ ಡಾಟಾ ಟೈಪನ್ನು ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ಈ ನಂಬರ್ ಡಾಟಾ ಟೈಪ್ ಓನ್ಲಿ ಎಂಪ್ಲಾಯ್ ಐ ಡಿ ಈ ಥರ ಒಂದದಕ್ಕೆಲ್ಲ. ಸೊ ನೀವು ಯಾವುದೇ ನ್ಯೂಮೆರಿಕ್ ವ್ಯಾಲ್ಯೂಸನ್ನು ನೀವು ಅಲ್ಲಿ ಎಂಟ್ರಿ ಮಾಡ್ತೀರಿ, ಓನ್ಲಿ ನ್ಯೂಮೆರಿಕ್ ವ್ಯಾಲ್ಯೂಸನ್ನು ಎಂಟ್ರಿ ಮಾಡ್ತೀರಿ ಅಂದರೆ ಅಲ್ಲಿ ನಂಬರ್ ಡಾಟಾ ಟೈಪನ್ನು ಯೂಸ್ ಮಾಡ್ಕೋಬೇಕು. ಓಕೆ, ಸೊ ನೆಕ್ಸ್ಟು ಎಂಪ್ಲಾಯ್ ನೇಮ್. ನಾನು ಇಲ್ಲಿ ಅಂಡರ್ಸ್ಕೋರ್ ಯೂಸ್ ಮಾಡ್ತೀನಿ ಗ್ಯಾಪ್ ಕಾಣಿಸೋದಕ್ಕೋಸ್ಕರ. ಎಂಪ್ಲಾಯ್ ನೇಮ್. ಸೊ ಇಲ್ಲಿ ನೇಮನ್ನು ನಾವು ಯಾವುದ್ರಲ್ಲಿ ಬರ್ತೀವಿ, ಆಲ್ಫಾಬೆಟ್ಸಲ್ಲಿ ಬರೀತೀವಿ, ಟೆಕ್ಸ್ಟ್ ಅಂತ ತೊಗೊಳ್ಬೋದು. ಓಕೆ, ಅದಾದಮೇಲೆ ಎಂಪ್ಲಾಯ್ ಅಡ್ರೆಸ್ ಅಂತ. ಅಡ್ರೆಸ್ಸನ್ನು ನಾವು ಕಾಮನ್ ಆಗಿ ಏನು ಬರೀತೀವಿ, ಟೆಕ್ಸ್ಟ್ ಯೂಸ್ ಮಾಡ್ತೀವಿ, ನಂಬರ್ಸ್ ಯೂಸ್ ಮಾಡ್ತೀವಿ, ಇಲ್ಲ ಸ್ಪೆಷಲ್ ಕ್ಯಾರೆಕ್ಟರ್ಸ್ಗಳನ್ನು ಯೂಸ್ ಮಾಡ್ತೀವಲ್ಲ. ಸೊ ಅದಕ್ಕೋಸ್ಕರ ನಾವು ಯಾವುದನ್ನು ಯೂಸ್ ಮಾಡ್ಕೋಬೇಕು, ಮೆಮೊ ಅನ್ನೋದನ್ನು ಯೂಸ್ ಮಾಡ್ಕೋಬೇಕು. ಸೊ ಇಲ್ಲಿ ಟೆಕ್ಸ್ಟ್ ಡಾಟಾ ಟೈಪ್ ಇದೆಯಲ್ವಾ, ಟೋಟಲ್ ಇದು ಡಾಟಾ ಟೈಪ್ ಇದೆ. ಸೊ ಈ ಡಾಟಾ ಟೈಪಲ್ಲಿ ಟೆಕ್ಸ್ಟ್ ಡಾಟಾ ಟೈಪ್ ಟೆಕ್ಸ್ಟ್ ಆಲ್ಫಾಬೆಟ್ಸ್ ಮತ್ತು ನಂಬರ್ಸನ್ನು ಸ್ಟೋರ್ ಮಾಡ್ಕೊಳ್ಳುತ್ತೆ. ಮೆಮೊ ಹಾಗಲ್ಲ, ಟೆಕ್ಸ್ಟ್ ಆಲ್ಫಾಬೆಟ್ಸ್, ನಂಬರ್ಸ್, ಸ್ಪೆಷಲ್ ಕ್ಯಾರೆಕ್ಟರ್ಸನ್ನು ಸ್ಟೋರ್ ಮಾಡುತ್ತೆ. ಸೊ ಮತ್ತು ಟೆಕ್ಸ್ಟಿಗೂ ಮತ್ತು ಮೆಮೊಗೂ ಮತ್ತೊಂದು ವ್ಯತ್ಯಾಸ ಏನು ಕೇಳಿದ್ರೆ, ಟೆಕ್ಸ್ಟ್ ಓನ್ಲಿ ಸ್ಟೋರ್ ದಿ ಆಲ್ಫಾಬೆಟ್ಸ್ ಆ್ಯಂಡ್ ನಂಬರ್ಸ್, ಮೆಮೊ ಸ್ಟೋರ್ ದಿ ಆಲ್ಫಾಬೆಟ್ಸ್, ನಂಬರ್ಸ್, ಸ್ಪೆಷಲ್ ಕ್ಯಾರೆಕ್ಟರ್ಸ್. ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಡಿಫ್ರೆನ್ಸ್, ಮೇನ್ ಡಿಫ್ರೆನ್ಸ್ ಏನು ಕೇಳಿದ್ರೆ, ಟೆಕ್ಸ್ಟ್ ಡಾಟಾ ಟೈಪ್ ಲೆಂತ್ ಕಡಿಮೆ ಇರುತ್ತೆ, ಮೆಮೊ ಡಾಟಾ ಟೈಪ್ ಲೆಂತ್ ಜಾಸ್ತಿ ಇರುತ್ತೆ. ಓಕೆ, ನೀವು ಟೆಕ್ಸ್ಟ್ ಆದರೆ ಈಗ ತುಂಬ ಅಡ್ರೆಸ್ ಆದರೆ ತುಂಬ ಬರೀತೀವಿ, ಸೊ ಅದು ಜಾಸ್ತಿ ಇರುತ್ತೆ. ಅಂದರೆ 16,384 ಸಮಥಿಂಗ್ ಕ್ಯಾರೆಕ್ಟರ್ಸನ್ನು ತೊಗೊಳುತ್ತೆ. ಟೆಕ್ಸ್ಟ್ ಓನ್ಲಿ 255 ಕ್ಯಾರೆಕ್ಟರ್ಸ್ ಮಾತ್ರ ಇದು ತೊಗೊಳುತ್ತೆ. ಓಕೆ, ಸೊ ನೆಕ್ಸ್ಟು ಈಗ ಎಂಪ್ಲಾಯ್ ಸ್ಯಾಲರಿ ತೊಗೊಳ್ತೀವಿ. ಸ್ಯಾಲರಿ ತೊಗೊಂಡ್ರೆ ಇಲ್ಲಿ ಕರೆನ್ಸಿ ಅನ್ನೋ ಡಾಟಾ ಟೈಪನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ಈ 11 ಡಾಟಾ ಟೈಪ್ ಇದೆಯಲ್ಲ, ಇದರಲ್ಲಿ ಕರೆನ್ಸಿ ಅನ್ನೋ ಡಾಟಾ ಟೈಪ್ಸನ್ನು ಯೂಸ್ ಮಾಡ್ಕೊಳ್ಳೋದು. ಸ್ಯಾಲ್ರಿ ಈ ಥರ ಅಮೌಂಟ್ ಸೆಕ್ಷನ್ ಅಂದರೆ ಈಗ ರುಪೀಸ್ ಯಾವುದೇ ಇರುತ್ತಲ್ಲ, ಸೊ ಅದೆಲ್ಲದಕ್ಕೂ ನಾವು ಕರೆನ್ಸಿ ಸಿಂಬಲನ್ನು ಯೂಸ್ ಮಾಡ್ಕೋಬೋದು. ಓಕೆ, ಸೊ ಕರೆನ್ಸಿಯಲ್ಲಿ ನೀವು ಇಲ್ಲಿ ಕರೆನ್ಸಿ ಹಾಕಿ ಇಲ್ಲಿ ಫಾರ್ಮೇಟಲ್ಲಿ ಬೇಕಿದ್ರೆ ನಿಮಗೆ ಡೆಸಿಮಲ್ ಪ್ಲೇಸನ್ನು ಎಷ್ಟು ಬೇಕು ಅಷ್ಟನ್ನು ತೊಗೊಳ್ಬೋದು. ಅಂದರೆ ಇಲ್ಲಿ ಆಟೋ ಇರುತ್ತೆ, ಸೊ ನಿಮಗೆ 2 ಡೆಸಿಮಲ್ ಬೇಕು ಅಂದರೆ 2 ತೊಗೋಬೋದು, ಇಲ್ಲ ಆಟೋನು ಇಟ್ಕೋಬೋದು. ಓಕೆ, 2 ಬೇಕಿದ್ರೆ 2ನು ತೊಗೋಬೋದು. ಓಕೆ, ಸೊ ಅದಾದಮೇಲೆ ನೆಕ್ಸ್ಟು ಈಗ ರೆಸ್ಯೂಮ್ಸ್ ಎಲ್ಲ ಇರುತ್ತಲ್ಲ. ಸೊ ಎಂಪ್ಲಾಯ್ ರೆಸ್ಯೂಮ್ಸ್ ಅಥವಾ ಮಾರ್ಕ್ಸ್ ಕಾರ್ಡ್, ಡಾಕ್ಯುಮೆಂಟ್, ಅಥವಾ ಇಲ್ಲಿ ಡಾಕ್ಯುಮೆಂಟ್ ಅಂತಲೇ ಬರೆಯುವ. ಡಾಕ್ಯುಮೆಂಟ್ಸ್ ಇದ್ದರೆ ನಾವಿಲ್ಲಿ ಯಾವುದನ್ನು ತೊಗೋಬೇಕು, ಅವರೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಟ್ಯಾಚ್ಮೆಂಟ್ ಮಾಡಿ ಇಟ್ಕೊಳ್ಳಿಕ್ಕೋಸ್ಕರ ಇಲ್ಲಿ ಅಟ್ಯಾಚ್ಮೆಂಟ್ ಅನ್ನೋ ಡಾಟಾ ಟೈಪನ್ನು ಯೂಸ್ ಮಾಡ್ಕೋಬೋದು ಇಲ್ಲಿ. ಓಕೆ, ಇಲ್ಲಿ ಅಟ್ಯಾಚ್ಮೆಂಟ್ ಅಂತ ಡಾಟಾ ಟೈಪ್ ಇದೆಯಲ್ಲ, ಸೊ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ಅಟ್ಯಾಚ್ಮೆಂಟ್ ಡಾಟಾ ಟೈಪ್ಸ್ ಏನು ಮಾಡ್ಬೋದು, ಅಪ್ ಟು 2 GB ವರೆಗೂ ಸ್ಟೋರ್ ಮಾಡ್ಕೋಬೋದು. ಅಂದರೆ ಕೆಪಾಸಿಟಿ ಆಫ್ ಹಾರ್ಡ್ ಡಿಸ್ಕ್ ಮೇಲೆ ನಾವು ಸ್ಟೋರ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಅಟ್ಯಾಚ್ ದಿ ಫೋಲ್ಡರ್ಸ್, ಫೈಲ್ಸ್, JPG ಫೈಲ್ಸ್, ಮೂವೀಸ್, ಎನಿವನ್ ಯಾವ್ದು ಬೇಕಾದ್ರೂ ನಾವು ಇಲ್ಲಿ ಅಟ್ಯಾಚ್ಮೆಂಟ್ ಮಾಡಿ ಇಟ್ಕೋಬೋದು. ಓಕೆ, ಅದಾದಮೇಲೆ ನೆಕ್ಸ್ಟು ಇಮೇಲ್ ಅಂತ ಇರುತ್ತಲ್ಲ. ಸೊ ಇಮೇಲ್ ಇದ್ದರೆ ಹೈಪರ್ ಲಿಂಕನ್ನು ಯೂಸ್ ಮಾಡ್ಬೋದು, ಇಲ್ಲ ಅಟ್ಯಾಚ್ಮೆಂಟು ಯೂಸ್ ಮಾಡ್ಕೋಬೋದು. ಓಕೆ, ಹೈಪರ್ ಲಿಂಕ್ ಡೈರೆಕ್ಟ್ಲಿ ಲಿಂಕ್ ದಿ ಫೈಲ್ಸ್, ಫೋಲ್ಡರ್ಸ್ ಆರ್ ವೆಬ್ ಪೇಜ್. ಓಕೆ, ಸೊ ನೆಕ್ಸ್ಟು ಈಗ ಅವ್ರ ಫೋಟೋಸನ್ನೆಲ್ಲ ತೊಗೊಳ್ತೀವಲ್ಲ, ಫೋಟೋಸ್ ಎಲ್ಲ ತೊಗೊಂಡಾಗ ಆ ಫೋಟೋಸನ್ನು ಅಟ್ಯಾಚ್ ಮಾಡಬೇಕು ಅಂತಿದ್ರೆ ಅಲ್ಲಿ ನಾವು ಲುಕ್ ಆಫ್ OLE ಒಬ್ಜೆಕ್ಟ್ ಅಂತ ಬರುತ್ತೆ. OLE ಒಬ್ಜೆಕ್ಟ್ ಅಂತ ಇದೆ, ಕಾಣಿಸ್ತಾ ಇದೆಯಲ್ವಾ, OLE ಒಬ್ಜೆಕ್ಟ್ ಅಂತ, ಒಬ್ಜೆಕ್ಟ್ ಲಿಂಕಿಂಗ್ ಎಂಬೆಡೆಡ್ ಅಂತ. ಸೊ ಇದರ JPG ಫಾರ್ಮ್ಯಾಟ್ ಫೈಲ್ಗಳನ್ನು ಅಟ್ಯಾಚ್ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಇದು 2 GB ವರೆಗೂ ತಗೊಳುತ್ತೆ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟು ಇಲ್ಲಿ ಡೆಸಿಗ್ನೇಷನ್ ಇದೆಲ್ಲ ಬರುತ್ತಲ್ಲ. ಸೊ ಅದು ಡೆಸಿಗ್ನೇಷನ್ ಎಲ್ಲ ಬಂದಾಗ ನಾವು ಯಾವ್ದು ತೊಗೋಬೋದು, ಲುಕ್ ಆಫ್ ವಿಝಾರ್ಡ್ ಅನ್ನೋ ಡಾಟಾ ಟೈಪನ್ನು ತೊಗೋಬೋದು. ಸೊ ಇಲ್ಲಿ ಲುಕ್ ಆಫ್ ವಿಝಾರ್ಡ್ ಡಾಟಾ ಟೈಪ್ ಅಂತಂದರೆ ಇಟ್ಸ್ ಕ್ರಿಯೇಟ್ ಡ್ರಾಪ್ ಡೌನ್ ಲಿಸ್ಟ್, ಎಕ್ಸ್ಟ್ರಾ ಫೀಲ್ಡನ್ನು ಕ್ರಿಯೇಟ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ಕೊಳ್ತೀವಿ, ಲುಕ್ ಆಫ್ ವಿಝಾರ್ಡ್ ಅಂತ. ಸೊ ಲುಕ್ ಆಫ್ ವಿಝಾರ್ಡ್ ತೊಗೊಂಡ ತಕ್ಷಣ ಇಲ್ಲೇನಾಗುತ್ತೆ, ಲುಕ್ ಆಫ್ ವಿಝಾರ್ಡ್ ಬಾಕ್ಸ್ ಬರುತ್ತೆ, ಅದರಲ್ಲಿ ಸೆಕೆಂಡ್ ಆಪ್ಷನ್ ತೊಗೊಳಕ್ಕೆ ಐ ವಿಲ್ ಟೈಪ್ ಇನ್ ದ ವ್ಯಾಲ್ಯೂ ದಟ್ ಐ ವಾಂಟ್ ಅಂತ ಇದೆ, ಇದ್ರ ತೊಗೋಬೇಕು.
ಅದಾದಮೇಲೆ ನೆಕ್ಸ್ಟ್ ಅಂತ ತಗೋಬೇಕು. ಇಲ್ಲಿ ಯಾವ ಒಂದು ಫೀಲ್ಡ್ಗಳು ಬೇಕು ನಿಮಗೆ ಅದನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಹೋಗೋದು. ಇಲ್ಲಿ ಮ್ಯಾನೇಜರ್, ಕ್ಲರ್ಕ್, ಈ ಥರ ಕ್ರಿಯೇಟ್ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟ್, ಆಮೇಲೆ ಫಿನಿಶ್ ಅಂತ ಕೊಟ್ಟರೆ ಆಯಿತು. ಸೊ ಇಲ್ಲಿ ಅದು ಫಿನಿಶ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಟೆಕ್ಸ್ಟ್ ಅಂತ ಬರುತ್ತೆ. ಇಲ್ಲಿ ನಾವು ಲುಕ್ ಆಫ್ ವಿಜಾರ್ಡನ್ನು ಹಾಕಿದಾಗ ಅದು ಎರಡು ಥರ ವರ್ಕ್ ಆಗುತ್ತೆ. ಒಂದು ಟೆಕ್ಸ್ಟ್ ಇಲ್ಲ ನಂಬರ್ಸ್. ಅಂದರೆ ನೀವು ಅಲ್ಲಿ ಟೆಕ್ಸ್ಟನ್ನು ಬರೆದಿರೋದ್ರಿಂದ ಅದು ಟೆಕ್ಸ್ಟ್ ಡಾಟಾ ಟೈಪ್ ಆಗಿ ಕನ್ವರ್ಟ್ ಆಗುತ್ತೆ. ನೀವು ಅಲ್ಲಿ ನಂಬರ್ ಎಂಟ್ರಿ ಮಾಡಿದಿದ್ರೆ ಅದು ನಂಬರ್ಸ್ ಅಂತ ಬರ್ತಾ ಇತ್ತು. ಓಕೆ, ಸೊ ಇದು ಟೆಕ್ಸ್ಟ್ ಅಂದರೆ ಯಾವುದನ್ನು ಯೂಸ್ ಮಾಡ್ಕೊಂಡಿದ್ವಿ, ಲುಕ್ ಆಫ್ ವಿಜಾರ್ಡ್ಸನ್ನು ಯೂಸ್ ಮಾಡ್ಕೊಂಡಿದ್ವಿ. ಓಕೆ, ನೆಕ್ಸ್ಟು ಈಗ DOB ಡೇಟ್ ಆಫ್ ಬರ್ತ್ ಅಥವಾ ಡೇಟ್ ಆಫ್ ಜಾಯ್ನಿಂಗ್ ಎಲ್ಲ ಇದ್ದಾಗ ಇಲ್ಲಿ ಡೇಟ್ ಮತ್ತು ಟೈಮ್ ಅಂತ ಡಾಟಾ ಟೈಪ್ ಇರುತ್ತೆ. ಸೊ ಇದ್ರೊಳಗಡೆ ಸೊ ಅದನ್ನು ಯೂಸ್ ಮಾಡ್ಕೋಬೇಕು, ಡೇಟ್ ಆರ್ ಟೈಮ್ ಅಂತ. ಸೊ ಇಲ್ಲಿ ಡೇಟ್ ಮತ್ತು ಟೈಮು ನಿಮ್ಗೆ ಯಾವ ಫಾರ್ಮೇಟಲ್ಲಿ ಬೇಕೋ ಆ ಫಾರ್ಮೇಟನ್ನು ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಫಾರ್ಮೇಟ್ ಅಂತ. ಇಲ್ಲಿ ಫಾರ್ಮೇಟಲ್ಲಿ ನಿಮ್ಗೆ ಯಾವ ಥರ ಫಾರ್ಮೇಟ್ ಬೇಕೋ ಆ ಫಾರ್ಮೇಟನ್ನು ಯೂಸ್ ಮಾಡ್ಕೋಬೋದು. ಓಕೆ, ಅದಾದಮೇಲೆ ನೆಕ್ಸ್ಟು ಈಗ ಎಲಿಜಿಬಲ್ ಆರ್ ನಾಟ್ ಅಂತ ಹೇಗಿರುತ್ತೆ, ಸೆಲೆಕ್ಟ್ ಆರ್ ನಾಟ್, ಇದಕ್ಕೆ ಎಸ್ ಆರ್ ನೋ ಅಂತ ತಗೊಂಡ್ರೆ ಆಯಿತು. ಓಕೆ, ಎಸ್ ಆರ್ ನೋ ಅಂತ ತಗೊಳ್ಳೋದು. ಇದು ಓನ್ಲಿ ಜಸ್ಟ್ ಹೌದಾ ಅಲ್ಲ ಅಂತ ರೈಟ್ ಮಾರ್ಕ್ ಹಾಕ್ಕೊಳ್ತಾ ಹೋಗುವಂಥದ್ದು ಅಂತ. ಓಕೆ, ಸೊ ಇಲ್ಲಿ ಓಕೆ, ಸೊ ಈಗ 11 ಡಾಟಾ ಟೈಪನ್ನು ಹೇಗೆ ಯೂಸ್ ಮಾಡ್ಕೋಬೇಕು, ಯಾವ ಫೀಲ್ಡಿಗೆ ಅದನ್ನು ಯೂಸ್ ಮಾಡ್ಕೋಬೇಕು ಅಂತ ಹೇಳಿದ್ನಲ್ಲ. ಸೊ ಅಂದರೆ ಇದು ಒಂದು ಎಕ್ಸಾಂಪಲ್. ಈ ಡಾಟಾ ಟೈಪೆಲ್ಲ ಇದೇ ಥರ ಎಕ್ಸಾಂಪಲಿಗೆ ಬರ್ತಂತಲ್ಲ, ನಾವು ಟೇಬಲ್ಲಿಗೆ ತಕ್ಕಾಗಿ ಡಾಟಾ ಟೈಪನ್ನು ಯೂಸ್ ಮಾಡ್ಕೋತಾ ಹೋಗಬೇಕು. ಸೊ ನೆಕ್ಸ್ಟ್ ಟೇಬಲ್ ಎಲ್ಲ ಕ್ರಿಯೇಟ್ ಮಾಡುವಾಗ ಮತ್ತೆ ಹೇಳ್ತೀನಿ ಆದರೆ. ಸೊ ನೆಕ್ಸ್ಟ್ ಈ ಟೇಬಲನ್ನು ನಮಗೆ ವ್ಯೂ ಆಗಬೇಕಲ್ಲ, ವ್ಯೂ ಆಗಬೇಕು ಅಂದರೆ ನಾವೇನು ಮಾಡಬೇಕು, ಇಲ್ಲಿ ಡಿಸೈನ್ ಟ್ಯಾಬಲ್ಲಿ ವ್ಯೂ ಅಂತ ಇರುತ್ತೆ, ಇಲ್ಲ ಹೋಮ್ ಟ್ಯಾಬಲ್ಲೂ ವ್ಯೂ ಅಂತ ಇರುತ್ತೆ. ಓಕೆ, ನೀವು ಯಾವುದ್ರಲ್ಲಿ ತೊಗೊಂಡ್ರು ಬರುತ್ತೆ. ವ್ಯೂ ಅಂತ ತೊಗೊಂಡು ಅದರೊಳಗೆ ಡಾಟಾ ಶೀಟ್ ವ್ಯೂ ಅಂತ ತೊಗೋಬೇಕು. ಓಕೆ, ಡಾಟಾ ಶೀಟ್ ಕ್ಲಿಕ್ ಮಾಡಿದ ತಕ್ಷಣ ಎಸ್ ಅಂತ ಕೊಡಬೇಕು. ಹೀಗೆ ಬರುತ್ತೆ. ಇಲ್ಲಿ ಫೀಲ್ಡ್ ನೇಮ್ ಎಲ್ಲ ಕ್ರಿಯೇಟ್ ಹಾಕ್ಕೊಂಡಿರುತ್ತೆ. ಸೊ ಇಲ್ಲಿ ನಾವು ಸ್ಟಾರ್ಟಿಂಗ್ ಬಂದಾಗೂ ಇದೇ ವಿಂಡೋಸ್ ಇತ್ತು, ಬಟ್ ಇಲ್ಲಿ ಏನೂ ಇರಲಿಲ್ಲ, ID ಅಷ್ಟೇ ಇತ್ತಲ್ಲ. ಸೊ ಈಗ ನಾವು ಏನು ಟೇಬಲ್ ಬೇಕೋ ಆ ಟೇಬಲನ್ನು ರೆಡಿ ಮಾಡ್ಕೊಂಡಿದ್ವಲ್ಲ. ಸೊ ಈಗ ಇಲ್ಲಿ ನಂಬರ್ಸ್, ID ನಂಬರ್ಸ್ ಅಲ್ಲ. ಸೊ ಇಲ್ಲಿ ಆಟೋ ನಂಬರ್ಸ್ ಅಂತ ಸೀರಿಯಲ್ ನಂಬರ್ ಹಾಕಿರೋದ್ರಿಂದ 1 ಅಂತ ಆಟೋಮೆಟಿಕ್ಲಿ ಬಂತು ನೋಡಿ. ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡಿ ಇಲ್ಲಿ ಮತ್ತೇನಾದ್ರು ಬರುತ್ತೆ, 2 ಅಂತ ಆಟೋಮೆಟಿಕ್ಕಾಗಿ ಬರುತ್ತೆ. ಇದು ಆಟೋ ಇನ್ಕ್ರಿಮೆಂಟು. ID ನಂಬರ್ ಹಾಕಿದ್ವಿ, ನಾವೇ ಬರೀತಾ ಹೋಗಬೇಕು. ಸೊ ಇಲ್ಲಿ ಇದೆ, ನೀವು ಏನು ಬೇಕಿದ್ರೂ ಬರೀಬೋದು. ಇಲ್ಲಿ ಸ್ಯಾಲ್ರಿ 25,000. ಇದು ಅಟ್ಯಾಚ್ಮೆಂಟ್ ಸಿಂಬಲ್. ಇದು ಅಟ್ಯಾಚ್ಮೆಂಟಿಗೆ ಇದೇ ಥರ ಬರುತ್ತೆ. ಸೊ ಇಲ್ಲಿ ನೀವು ಅಟ್ಯಾಚ್ಮೆಂಟ್ 0 ಅಂತ ಇದೆ. ನೀವು ಯಾವ ಡಾಕ್ಯುಮೆಂಟ್ ಬೇಕೋ ಆ ಡಾಕ್ಯುಮೆಂಟ್ ಅಟ್ಯಾಚ್ಮೆಂಟ್ ಮಾಡೋದಿದ್ರೆ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ಆ್ಯಡ್ ಅಂತ ತೊಗೋಬೇಕು. ಸೊ ಇಲ್ಲಿ ನಿಮ್ಗೆ ಯಾವ ಡಾಕ್ಯುಮೆಂಟ್ ಬೇಕೋ ಆ ಡಾಕ್ಯುಮೆಂಟನ್ನು ಓಕೆ ಆ್ಯಡ್ ಮಾಡಿಕೊಂಡು ಓಕೆ ಮಾಡಿದರೆ ಆಯಿತು. ಮತ್ತೆ ತುಂಬ ಡಾಕ್ಯುಮೆಂಟ್ ಇದೆ ಅಂದರೆ ಮತ್ತೆ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಮತ್ತೆ ಆ್ಯಡ್ ತೊಗೊಳ್ಳೋದು. ಮತ್ತೆ ಇಲ್ಲಿ ಯಾವ್ದು ಬೇಕೋ ಅದ್ರಲ್ಲಿ ತೊಗೊಂಡು ಓಕೆ ಮಾಡಿದರೆ ಆಯ್ತಿದೆ. ಓಕೆ, ಇಲ್ಲಿ 2 ಅಂತ ಬರುತ್ತೆ. ನೀವು ಎಷ್ಟು ಡಾಕ್ಯುಮೆಂಟ್ ಆ್ಯಡ್ ಮಾಡ್ತೀರೋ ಅಷ್ಟು ಬರುತ್ತೆ. ಆಮೇಲೆ ಇಲ್ಲಿ ಇಮೇಲ್ ಅಡ್ರೆಸ್ಸನ್ನು ಬರುತ್ತೆ, ಆಟೋಮೆಟಿಕ್ಲಿ ಲಿಂಕ್ ಆಗುತ್ತೆ. ಆಮೇಲೆ ಫೋಟೋಸ್ ತರೋದಿದ್ದರೆ ಇದರ ಮೇಲೆ ರೈಟ್ ಕ್ಲಿಕ್ ಮಾಡಬೇಕು. ಇಲ್ಲಿ ಫೋಟೋಸ್ ಫೀಲ್ಡ್ ಇದೆಯಲ್ಲ, ಈ ಫೀಲ್ಡ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಇನ್ಸರ್ಟ್ ಆಬ್ಜೆಕ್ಟ್ ಅಂತ ತೊಗೋಬೇಕು. ಇಲ್ಲಿ ಕ್ರಿಯೇಟ್ ಫ್ರಮ್ ಫೈಲ್, ನಾವು ಆಲ್ರೆಡಿ ಸೇವ್ ಇರೋದನ್ನು ತರೋದಿದ್ರೆ ಹೊಸದಾಗಿ ಕ್ರಿಯೇಟ್ ಮಾಡ್ಕೊಳ್ತೀವಿ ಅಂದರೆ ನಾವೇ ಬೇರೆ ಯಾವ್ದಾದ್ರು ಒಂದು ಇಮೇಜ್ ಕ್ರಿಯೇಟ್ ಮಾಡ್ತೀವಿ, ಸಿಂಬಲ್ಸ್ ಈ ಥರ ಅಂದರೆ ಕ್ರಿಯೇಟ್ ಅಂತ ತೊಗೋಬೇಕು. ಇಲ್ಲಿ ಕ್ರಿಯೇಟ್ ಫ್ರಮ್ ಫೈಲ್ ಅಂದರೆ ನಾವು ಆಲ್ರೆಡಿ ಸೇವ್ ಮಾಡಿರೋದು. ಇಲ್ಲಿ ಬ್ರೌಸ್, ಇಲ್ಲಿ ನಿಮ್ಗೆ ಯಾವ ಫೋಟೋಸು ಇದೆ ಆ ಫೋಟೋಸನ್ನು ಅಟ್ಯಾಚ್. ಓಕೆ, ಇಲ್ಲಿ ಪ್ಯಾಕೇಜ್ ಅಂತ ಬರುತ್ತೆ. ಅವ್ರ ಫೋಟೋಸೇ ಹೌದಲ್ಲ ನೋಡೋದಿದ್ರೆ ಡಬಲ್ ಕ್ಲಿಕ್ ಮಾಡಿದರೆ ಇಲ್ಲಿ ನಮಗೆ ಕಾಣಿಸುತ್ತೆ. ಓಕೆ, ನೆಕ್ಸ್ಟ್ ಡೆಸಿಗ್ನೇಷನ್. ಓಕೆ, ಇಲ್ಲಿ ಡೆಸಿಗ್ನೇಷನ್ ನಾವು ಲುಕ್ ಆಫ್ ವಿಜಾರ್ಡ್ ತಗೊಂಡು ಅಲ್ಲಿ ಫೀಲ್ಡಲ್ಲಿ ಕ್ರಿಯೇಟ್ ಮಾಡಿದ್ವಲ್ಲ ಎಕ್ಸ್ಟ್ರಾ ಫೀಲ್ಡಲ್ಲಿ. ಸೊ ಇಲ್ಲಿ
ಫೀಲ್ಡ್ ನೇಮ್ ಆಲ್ರೆಡಿ ಇಲ್ಲಿ ಬರುತ್ತೆ, ಇಲ್ಲಿ ಕ್ಲಿಕ್ ಮಾಡಿ ನಾವು ಚೂಸ್ ಮಾಡಿಕೊಂಡ್ರೆ ಆಯಿತು. ಅಂದರೆ ಡ್ರಾಪ್ ಡೌನ್ ಲಿಸ್ಟ್ ಆಗಿ ಕ್ರಿಯೇಟ್ ಮಾಡೋದು. ಇಲ್ಲಿ ಡೇಟ್ ಆಫ್ ಬರ್ತ್ ಅಥವಾ ಡೇಟ್ ಆಫ್ ಜಾಯ್ನಿಂಗ್, ಆಮೇಲೆ ಎಲಿಜಿಬಲ್ ಇದ್ದರೆ ರೈಟ್ ಮಾರ್ಕ್ ಹಾಕಿದರೆ ಆಯಿತು, ಇಲ್ಲ ಅಂದರೆ ಬಿಟ್ಟು. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಹಾಗೆ ಎಂಟ್ರಿ ಮಾಡ್ಕೋತಾ ಹೋದ್ರೆ ಆಯಿತು. ಓಕೆ, ಅಟ್ಯಾಚ್ಮೆಂಟ್ ಮಾಡೋದಿದ್ರೆ ಏನು ಮಾಡ್ಬೇಕು ಹೇಳಿ, ಡಬಲ್ ಕ್ಲಿಕ್, ಇಲ್ಲಿ ಆ್ಯಡ್, ಇಲ್ಲಿ ನಮಗೆ ಯಾವ್ದು ಬೇಕೋ ಅದನ್ನು ಕ್ಲಿಕ್ ಮಾಡಿ ಓಕೆ. ಓಕೆ, ಆಮೇಲೆ ಇಮೇಲ್ ಫೋಟೋ ತರೋದಿದ್ರೆ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಇನ್ಸರ್ಟ್ ಆಬ್ಜೆಕ್ಟ್, ಇಲ್ಲಿ ಕ್ರಿಯೇಟ್ ಫ್ರಮ್ ಫೈಲ್, ಇಲ್ಲಿ ಬ್ರೌಸ್, ಇಲ್ಲಿ ನಮಗೆ ಯಾವ್ದು ಬೇಕೋ ಆ ಫೋಟೋಸನ್ನು ಓಕೆ ಮಾಡ್ಕೊಳ್ಳೋದು. ಓಕೆ ಓಕೆ, ಫೋಟೋಸ್ ವ್ಯೂ ಮಾಡಿ ನೋಡೋದಿದ್ರೆ ಡಬಲ್ ಕ್ಲಿಕ್ ಮಾಡಿರಿ ಕಾಣಿಸುತ್ತೆ. ಓಕೆ, ನೆಕ್ಸ್ಟು ಇಲ್ಲಿ DOB, ರೈಟ್ ಮಾರ್ಕ್. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಡಾಟಾ ಟೈಪ್ ಆಕ್ಸೆಸಲ್ಲಿ ಬರುವಂಥ ಡಾಟಾ 11 ಡಾಟಾ ಟೈಪು ಯಾವ್ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದನ್ನು ತೋರಿಸಿದ್ದೀನಿ. ಮತ್ತು ಡಾಟಾ ಎಂಟ್ರಿಯನ್ನು ಮಾಡುವಾಗ ಕೆಲವೊಂದು ಫೀಲ್ಡನ್ನು ಯಾವ ರೀತಿ ಆ್ಯಡ್ ಮಾಡ್ಕೋಬೋದು, ಈಗ ಅಟ್ಯಾಚ್ಮೆಂಟ್ಗಳನ್ನು ಅಥವಾ ಫೋಟೋಗಳನ್ನು ಹೇಗೆ ಅಟ್ಯಾಚ್ಮೆಂಟ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಪೂರ್ತಿ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಓಕೆ, ಸೊ ನಿಮ್ಗೇನು ಅರ್ಥ ಆಗಲಿಲ್ಲ ಕಮೆಂಟ್ಸಲ್ಲಿ ಹೇಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.